ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದ್ವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನು ತಾವು ಹೇಗೆ ಅರ್ಥೈಸ್ತೀರಿ? ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರೋ ತಟ್ಟುತ್ತೆ, ಹೃದಯ ತಟ್ಟುವಂಥ ಮಾತದು. ಯಾವುದೇ ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದ್ಯಾ, ಕಣ್ಣಾಗಿ ಬಂದಿದ್ಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ಕೆ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದ್ದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನನ್ನು ಇವರೆಲ್ಲ ನಂಬಿದ್ದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ. ಅಂದರೆ ಈ ತಾವು ಭಾಳ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆ ಆ ಮನೆ ಅವಳನ್ನು ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ, ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲ ಜವಾಬ್ದಾರಿಯನ್ನು ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿ ಆದರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನು ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದರೆ, ಸಾಮರಸ್ಯಯುಕ್ತ ಸಂಸಾರ ಆಗಬೇಕು ಅಂದರೆ ಅವಳ ಪಾತ್ರ ಎಷ್ಟು ಇರುತ್ತೆ? ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗಲೂ ಒಂದು ಅಸ್ತ್ರ ಅಂದರೆ, ಪ್ರಧಾನವಾದ ಅಸ್ತ್ರ ಅಂದರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬೋದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರೋಕ್ಕೆ ಸಾಧ್ಯತೆನೂ ಇತ್ತು. ಅವ್ರ ಹೆಚ್ಚಿನ ಸಮಯ ಕಳೀತಿದ್ದೆ ಮನೆ. ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನು ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ಬರೂ ಕೆಲ್ಸಕ್ಕೆ ಹೋಗೋಕೆ ಶುರು ಆಗ್ತಾರಲ್ವ. ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ.
ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಬಾಳ್ಬೇಕು, ನಮ್ಮ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ. ಅದರಿಂದ ಅವರೆಲ್ಲನೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಗ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ, ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ, ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ, ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು ಅಂದು ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದ್ದೀವಲ್ಲ, ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನು ಮಾಡ್ಬೋದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದಮೇಲೆ ಮನಸ್ಸು ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲನೂ ಪರಿಹಾರ ಆಗುತ್ತೆ. ಒಂದು ಹೆಣ್ಣು ಅಂದ ತಕ್ಷಣ ನಮಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ, ಸಹನೆ. ಖಂಡಿತ. ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ, ಇನ್ನು ಉಳಿದಂಥ ಸಂಸಾರವನ್ನು ನೀಗಿಸುವಂಥ ತಾಳ್ಮೆ, ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತು ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನು ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ, ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಜ್ಞಾನವಂತೆ ಆಗಿಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನು ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು. ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ. ಹೌದು, ಖಂಡಿತವಾಗಿ. ಆ ಗಂಡ ಆದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ. ಅದನ್ನ ಅವನು ಯೋಚನೆ ಮಾಡ್ಬೇಕು, ಹೌದು ಇವಳು ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೇ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು. ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ. ಆದರೆ ಕೇವಲ ಅವಳೊಬ್ಬಳೇ ಇದ್ರೆ ಸಾಲದು, ಜೊತೆಗೆ ಗಂಡನೂ ಕೂಡ ಇರಬೇಕು. ಮತ್ತು ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ, ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ. ಅದನ್ನು ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ. ನಿಜ. ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು, ಮತ್ತೆ ಅವಳಿಗೆ ದುಡುಕೋದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರ್ಸಿ ಬಾಮ್ಮ ಇವಾಗ ಮಾತಾಡಬೇಡ, ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ. ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ. ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ, ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ, ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ, ಸಂಸ್ಕಾರ ಇರುವಂಥ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ, ಅದನ್ನು ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ, ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ, ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನು ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ. ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಖಂಡಿತ ಮನೆ ನಂದನವನೇ ಆಗುತ್ತೆ, ಅನುಮಾನನೇ ಇಲ್ಲ. ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ? ಫಸ್ಟು ಆರೋಗ್ಯ ಅಂದ ತಕ್ಷಣ ಏನು ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ
ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ. ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ. ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನು ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮಲು ಬರೋ ಸಮಸ್ಯೆ ಇರುತ್ತೆ. ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನು ವಹಿಸ್ಕೋಬೇಕಾಗುತ್ತೆ. ಖಂಡಿತ. ಅಂದ್ರೆ ಮನೇನೆ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೆ ಒಂದು ಔಷಧ ಕ್ಲಿನಿಕ್. ಅದು ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಹಾಕ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ, ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನು ಪಡ್ಕೊಂಡ್ಬಿಟ್ರೆ ಬಹುಶಃ ನಮಗೆ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ಬರಿಗೆ ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ. ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನೂ ಆಗೋದೇ ಇಲ್ಲ. ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ. ಅದೇ ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು, ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ, ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವುದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು, ಬೇರೆ ಬೇರೆ ರೀತಿಯ ನೋಡಿ, ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು, ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್, ರೌಂಡು, ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೆ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ. ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದರೆ, ಅವರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ರೆ ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ. ಈಗ ನೋಡಿ ಎಲ್ಲರೂ ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡಿಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೋಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ. ನೋಡ್ಬಹುದು, ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಬೋದು, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ಮ ಕೈಲಿದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಗ್ಸೋದು, ಸ್ವಲ್ಪ ಶುಂಠಿ ಕಷಾಯ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ. ಖಂಡಿತ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನು ಕಾಪಾಡುವಲ್ಲಿ ಪಾತ್ರವನ್ನು ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ? ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದ್ದೇನೆಂದರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗಬೇಕು ಅಂತ ಅಂದವರು BSc ಹೋಮ್ ಸೈನ್ಸ್ ಮಾಡಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿ ಅಲ್ಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು
ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನೋ ನಾವು ಉಪಯೋಗಿಸ್ಕೋಬೇಕು. ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ಥರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು % ಉಳಿತಾಯ ಅದನ್ನು ಎತ್ತಿಡೋಣ. ಮತ್ತು ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ಕೂಡಿದ್ರೆ ಒಂದು ಡಿಸೆಂಬರ್ ವರ್ಷದಲ್ಲಿ ನಮಗೆ ಸಮ್ಮರ್ ಹಾಲಿಡೇಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು. ಯಾವ ಸಾಲನೂ ಬೇಡ, ಸೋಲನೂ ಬೇಡ. ನಮ್ಮಲ್ಲಿರೋ ಬಡ್ಜೆಟನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡಬೇಕು. ಸುಮ್ಮನೆ ಇವತ್ತು ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡಿಬಿಟ್ರೆ ನಾಳೆ ಯಾರೂ ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ನ ಫಾಲೋ ಮಾಡಬೇಕು. ಒಂದು ಬಡ್ಜೆಟಿಂಗ್, ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ, ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು. ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚು ಎಷ್ಟು, ಅದು ಸರಿದೂಗಿಸೋದು ಹೇಗೆ, ಆ ಸರಿದೂಗಿಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಂತ. ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ ಆದರೆ, ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಖಂಡಿತ ಒಂದು ಭಾಗ ಉಳಿಸ್ಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ. ಉಳಿತಾಯ ಮಾತ್ರ ಖಂಡಿತ ಇರಬೇಕು. ಹೌದು ಹೌದು. ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನು ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗಿ ಕೂಡ ಸದೃಢವಾಗಿ ಇರುತ್ತೆ. ಒಂದು ಸಂಸ್ಕಾರವನ್ನು ನೀಡುವಂತಲ್ಲಿ, ಅಂದರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ನೀಡುವಲ್ಲಿ ಅಥವಾ ಅದನ್ನು ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನಿಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೀಗೆ ಸಂಸ್ಕಾರವನ್ನು ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನಿಸುತ್ತೆ ತಮಗೆ? ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನು ಮಾಡಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದುವನ್ನುವಾಗಲೂ ಕೈ ತೊಳೆದು ಮುಟ್ಟಬೇಕು ಬುಕ್ಕನ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂಥದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು. ಅದನ್ನ ನಾವು ನೋಡಿ, ನಾವು ಏನು ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ಮ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದು ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೂ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಆಟ ಆಡ್ತಿರು, ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ. ಅಮ್ಮ ನಮ್ಮಮ್ಮ ಹಿಂಗ್ ಬೈದ್ರು ಅಂತ ಅದು ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು. ಕೇಳಿಸ್ಕೊಳ್ಳುತ್ತೆ, ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳ್ದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ. ಅದನ್ನೆಲ್ಲ ನೋಡಿ ನಾವು ಇಲ್ಲದೇ ಇದ್ರು ಅದೇ ಮಗು ಯಾರಾದ್ರು ಬಂದರೆ ಅತಿಥಿ ನಾವು ಇಲ್ಲದೇ ಇದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ. ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ಥರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗೆ ಬಂತು? ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವ. ಅದರಿಂದ ಪಾಠ ಹೇಳಿ ಕಲಿಸೋಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು. ಅಂದರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ತಲುಪಿಸಬೇಕು. ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ. ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು. ದುಂದು ವೆಚ್ಚ ಮಾಡಬಾರ್ದು. ನಮ್ಮ ಎಷ್ಟಿದೆ ನಮಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲಿಗೆ ಬಂದರೆ ಒಂದು ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನು ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು,
ಈ ಥರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡಿ, ಎಷ್ಟು ಉಳಿಸ್ತೀಯ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನು ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ. ಆ ಮಗುನು ಮಾಡಿ ನೋಡುತ್ತೆ 1-2 ತಿಂಗಳು, ಅವು ಗೊತ್ತಾಗುತ್ತೆ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನು ಮಾಡಿದ್ರೆ ಉಳಿಸ್ಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆ ಥರ ಜವಾಬ್ದಾರಿನ ಕಲಿಸೋಂತ. ಖಂಡಿತ ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ತಾವು ಹೇಳ್ತಾ ಇದ್ದೀರಿ. ಎಸ್ ಮೇಡಮ್. ಹಾಗೆ ಆಟ ಪಾಠ ಮಕ್ಕಳು, ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನೂ ಸಹ ಈ ಸಂಸ್ಕಾರವನ್ನ ಕಲಿಸೋ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ ಐತೆ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನು ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ ಅಷ್ಟೇ ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಹಸಿಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ. ಹೌದು. ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಕುಟುಂಬ, ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ? ಸಾರ್ಥಕ ಬದುಕು ಅಂತಂದರೆ ಅದನ್ನೇ ನಾನು ಹೇಳ್ತೀನಿ. ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತೂ ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತಿಗೆ ಏನು ಬೇಕು, ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋದಾಗಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದರೆ ಕೈ ಹಿಡ್ಕೊಂಡು 4 ಹೆಜ್ಜೆ ಕರ್ಕೊಂಡು ಹೋಗೋದಾಗಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನು ಬರೆದು ಇಟ್ಕೊಂಡು ಟೈಮ್ಗೆ ಅವ್ರಿಗೆ ಏನು ಕೊಡಬೇಕು ಕೊಟ್ಟರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನು ಮೊದಲು ಗಳಿಸಿ, ನಂತರ ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವೇನು ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತೂ ಲೇಟಾಗಿ ಹೋಗಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗಬಾರ್ದು. ನಾವು ಇನ್ ಟೈಮ್ ನಾವು ಮಾಡಿಕೊಟ್ರೆ ಅವ್ರು ಕರೆಕ್ಟಾಗಿ ಹೋಗ್ತಾರಲ್ವಾ. ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ. ಮುಂದಕ್ಕೆ ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟಾಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ. ಆ ಮೂಡ್ ಕೆಟ್ಟಿದ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು. ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದು ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ಮ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನು ಕರೆಕ್ಟಾಗಿ ಕಳಿಸಬೇಕು. ಟೈಮ್ ಸರಿಯಾಗಿ ಮಗು ಹೋಗಂಗೆ ಅದಕ್ಕೆ ಯೂನಿಫಾರ್ಮಾ, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ ಅದನ್ನು ಸಹ ನಾವು ಗಮನಿಸಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲಿಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲ ಕಡೆನೂ ಬಸ್ಸಲ್ಲಿ CC ಕ್ಯಾಮರಾ ಹಾಕಿರ್ತಾರೆ, ನಮಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡಬೇಕು. ಈ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ, ಏನು ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮಗೆ. ಆದಷ್ಟು ಗಮನ ಅದು ತಲುಪೋವರೆಗೂ ನಮ್ಮ ವಸ್ತು ಅದು ಹೋಗಿ ತಲುಪ್ತು. ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಿಗೆ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ಮ ಜವಾಬ್ದಾರಿ. ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಬರೋದು. ಮತ್ತೆ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡಬೇಕು. ಆ PTM ಅಂತ ಮಾಡ್ತಾರೆ ಅವರು, ಪಾಪ ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸು. ನಮ್ಮ ಮಗು ಬಿಟ್ಬಿಟ್ವಿ, ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯರು ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗೆ ಸಾಧ್ಯ? ಅವ್ರಿಗೆ ಏನು ವೀಕ್ನೆಸ್ ಇದೆ ಅದನ್ನ ನಾವು ಹೇಗೆ ಸರಿ ಮಾಡಬಹುದು? ಅವ್ರು ಕರೆಕ್ಟಾಗಿ ಫೀಸ್ ಕೊಡ್ತಾ ಇದ್ದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ. ಅದು ನಮ್ಮ ಜವಾಬ್ದಾರಿ. ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ದೆ ಕಟ್ಟಬೇಕು. ಸಾಲ ಆಗಲಿ ಸೋಲಾಗಲಿ ಸೇರಿಸಿದ್ದೀವಿ, ಓದಿಸೋ ಜವಾಬ್ದಾರಿ ನಮ್ಮದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದೆಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೇಲಿ ನಾವು ಬುದ್ಧಿ ಕಲಿಸಿದ್ರೆ, ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ. ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ. ತಿದ್ದಿ ತೀಡದೆ ಹಂಗೆ
ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆಗೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ 10th ಸ್ಟ್ಯಾಂಡರ್ಡ್ 9th ಇಂದ 10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರಾ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು. ಏನಿದೆ ವಸ್ತು, ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟರಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟೇ ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟಾಗಿದ್ದಾಳ, ಮತ್ತು ಇನ್ನೇನಾರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಾಗೆ ಹೇಳಿರ್ಬಹುದಾ, ನಾವು ತಿದ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು. ಅಲ್ಲ, ತಾವು ಹೇಳಿದಂಗೆ ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನು ಅಥವಾ ಅವಳ ಆಕ್ಟಿವಿಟೀಸನ್ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳಾಗ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗಬೇಕು ಅಂದರೆ ಅವಳು ಗಮನಿಸಬೇಕು. ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ. ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನು ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಸ್ಟೇಜಿಗೆ ಹೋದ್ಲು ಅಂದರೆ ಅದರ ಪೂರ್ತಿ ಜವಾಬ್ದಾರಿ ತಾಯಿದೇ ಆಗಿರುತ್ತೆ. ಮತ್ತೆ ನಮ್ಮ ಕೇಳುಗರು ಅಪಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ. ಹಾಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೇ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ ಖಂಡಿತ. ಹಂಗಾರೆ ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೇ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇನ್ನು ಚಾಲೆಂಜ್ ಬರುತ್ತೆ. ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನು ಆವಾಗಲೂ ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್ ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ ಅದು ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಇಬ್ರು ಹಂಚ್ಕೋಬೇಕು ಸಮಾನವಾಗಿ. ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊ, ನಾ ಅದನ್ನ ನೋಡ್ಕೊಳ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು. ಅದೇನು ದೊಡ್ಡ ವಿಷಯ ಏನಲ್ಲ. ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚ್ಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟಾಗಿ ತಾವು ಹೇಳಿದ್ರಿ. ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು. ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು. ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು JSS ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು ನಾವು ಏನು ಇಷ್ಟು ದಿನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನು 4 ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ
ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯೋಸ್ಮಿ. ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.